ಬಂದು ಆ್ಯಕ್ಚುಲಿ ಫ್ರೈಡೇ ಬಂದು ನಮ್ಮ ಅಕ್ಕ ಎಂಗೇಜ್ಮೆಂಟ್ ಇದೆ. ನಮ್ಮ ಡ್ಯಾಡಿ ಅವರ ಅಣ್ಣನ ಮಗಳದ್ದು, ಅಂದರೆ ಚಿಕ್ಕಣ್ಣ ಮಗಳದ್ದು. ನಮ್ಮ ಡ್ಯಾಡಿಗೆ 2 ಅಣ್ಣ ಇದ್ದಾರೆ. ಫಸ್ಟ್ ಅಣ್ಣ ಮಕ್ಳದ್ದು ಎಲ್ಲರದ್ದು ಕಂಪ್ಲೀಟ್ ಮದುವೆ ಆಯಿತು. ಸೊ ಸೆಕೆಂಡ್ ಅಣ್ಣ ಮಕ್ಳದ್ದು ಫಸ್ಟ್ ಮಗಳದ್ದು ಮದುವೆ, ಕಾವ್ಯ ಅಂತ. ಎಲ್ಲ ನೋಡಿರ್ತೀರ ಯೂಶ್ವಲಿ ಬ್ಲಾಗ್ಸಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿ ರೀಲ್ಸ್ಗಳಲ್ಲೆಲ್ಲ. ಸೊ ಅವ್ರದ್ದು ಎಂಗೇಜ್ಮೆಂಟ್ ಇದೆ ಫ್ರೈಡೇ. ಸೊ ಎಲ್ಲ ಕೆಲಸನೂ ಬ್ಯಾಕಪ್ ಇದೆ, ಯಾಕಂದರೆ ಅರ್ಜೆಂಟಲ್ಲಿ ಫಿಕ್ಸ್ ಆಗಿರೋದ್ರಿಂದ ನಾವು ಬೇಗ ಬೇಗ ಮಾಡ್ಕೋಬೇಕಾಯ್ತು. ಆ್ಯಂಡ್ ಆಲ್ಸೋ ನನ್ನ ಮಕ್ಕಳಿಗೆ ಬಟ್ಟೆ ಸ್ಟಿಚಿಂಗ್ ಆಗಲಿ ಆ್ಯಂಡ್ ನನಗೆ ಸ್ವಲ್ಪ ಲೆಹೆಂಗಾ ಸ್ಟಿಚಿಂಗ್ ಆಗಲಿ ಅದೆಲ್ಲ ಕೊಟ್ಟಿದ್ದೀನಿ. ಅದು ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಶಾಪಲ್ಲಿ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನನಗೆ ಡ್ರೆಸ್ಸಸ್ ಮಾತ್ರ ನಾನು ಜಾಸ್ತಿ ಪೊಸೆಸಿವ್ ಡ್ರೆಸ್ಸಲ್ಲ, ನನಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಾನು ಜಾಸ್ತಿ ಇಷ್ಟಪಡ್ತೀನಿ. ಸೊ ನನಗೆ ಕೆಲವು ಕಡೆ ನಂಗೆ ಸ್ಟಿಚ್ ಮಾಡಿಸೋದು ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಯಾಕಂದರೆ ನನಗೆ ಬೇಜಾರಾಗ್ಬಿಡುತ್ತೆ. ಅಷ್ಟು ಕಾಸು ತೊಗೊಂಡು ಈಸ್ಕೊಂಡಿರ್ತೀನಿ ಸ್ಯಾರೀಸ್ ಎಲ್ಲ, ಬಟ್ ಬ್ಲೌಸಸ್ ಎಲ್ಲ ತುಂಬ ಕೇವಲವಾಗಿ ಹೊಲ್ದ್ಬಿಡ್ತಾರೆ. ನನಗೆ ಇರಿಟೇಷನ್ ಆಗಿಬಿಡುತ್ತೆ, ಕೋಪ ಬಂದ್ಬಿಡುತ್ತೆ ನನಗೆ. ಸೊ ಅದಕ್ಕೆ ನನಗೆ ಕಂಫರ್ಟಬಲ್ ಆಗಿ ನನಗೆ ಇಲ್ಲೇ ನಮ್ಮ ಅಮ್ಮ ಮನೆ ಹತ್ರ ಕೊಟ್ಟಿದ್ದೀನಿ ಲೆಹೆಂಗಾಗೆ. ಮತ್ತು ನಾನು ಫಸ್ಟ್ ಅಂದರೆ ಒಂದು ಮ್ಯಾರೇಜ್ ಆಯಿತು ಈಗ, ಅಲ್ಲಿ ಒಂದು ಗೌನ್ ಹಾಕ್ಕೊಂಡಿದ್ದೆ ಪಿಂಕ್ ಕಲರ್. ನಾನು ಹಾಕ್ತೀನಿ ಫೋಟೋ, ನೀವು ನೋಡ್ಬೋದು. ಆ ಫೋಟೋ ಆ ಡ್ರೆಸ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ, ಎಲ್ಲಿ ಸ್ಟಿಚ್ ಮಾಡಿದ್ರಿ ಏನು ಎತ್ತ ಅಂತ. ನಾನು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ, ಅಂದರೆ ಈ ಎಂಗೇಜ್ಮೆಂಟ್ ಬ್ಲಾಗ್ಸ್ ಹೋಗುತ್ತಲ್ವ ಅದರಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತೋರಿಸ್ಬಿಟ್ಟು ಎಷ್ಟಾಯಿತು ಸ್ಟಿಚಿಂಗ್ಗೆ, ಏನೇನಾಯಿತು ಎಲ್ಲ ಅದೆಲ್ಲ ನಾನು ನಿಮಗೆ ಕಂಪ್ಲೀಟ್ ಬ್ಲಾಗಲ್ಲಿ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ನಮ್ಮ ದೊಡ್ಡಮ್ಮ ಫ್ಯಾಮಿಲಿ ಎಲ್ಲ ಸ್ಟಿಚಿಂಗ್ ಎಲ್ಲ ಅದೇ ಶಾಪ್ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ಯಾಕಂದರೆ ಪರ್ಫೆಕ್ಟ್ ಸ್ಟಿಚಿಂಗ್ ಅಂತಲೇ ಹೇಳ್ಬೋದು. ಮತ್ತು ರೇಟು ಕೂಡ ಕಮ್ಮಿ, ನಮಗೊಂಥರ ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಡಿಸೈನ್ ಕೊಡೋದಾಗಲಿ ಅವರೇ ನಮಗೆ ಕನ್ಸಲ್ಟ್ ಮಾಡ್ತಾರೆ, ಈ ಥರ ಇಟ್ಕೊಳ್ಳಿ ನಿಮ್ಮ ಫೇಸ್ಗೆ ಈ ಥರ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹೇಳ್ಕೊಡ್ತಾರೆ ಕೂಡ, ಯಾಕಂದರೆ ನಮಗೆ ಗೊತ್ತಾಗಲ್ವಲ್ಲ ಅದರಲ್ಲೆಲ್ಲ, ನಮಗೆ ಅಷ್ಟು ಗೊತ್ತಾಗಲ್ಲ. ಸೊ ಅವರೇ ಹೇಳ್ತಾರೆ ಹಿಂಗೆ ಮಾಡ್ಕೊಳ್ಳಿ, ಹಿಂಗೆ ಇರುತ್ತೆ, ಹಂಗೆ ಹಾಕ್ಕೊಳ್ರಿ, ಹಿಂಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಾನೊಂದು ಸ್ಯಾರಿ ಇತ್ತು ನನ್ನ ಹತ್ರ, ಸೊ ಅದರಲ್ಲಿ ನಾನು ಲೆಹೆಂಗಾ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಎಂಗೇಜ್ಮೆಂಟ್ಗೆ ಸಿಂಪಲ್ಲಾಗಿ. ಮತ್ತು ನನ್ನ ಮಗಾಗೂ ಮತ್ತು ನನ್ನ ಮಗಳಿಗೆ ಕಾಂಬೋ, ಲೈಕ್ ನನ್ನ ಮಗಳಿಗೆ ಕ್ರಾಪ್ ಟಾಪ್ ಥರ ಸ್ಟಿಚ್ ಮಾಡಿ, ನನ್ನ ಮಗನಿಗೆ ಅದರಲ್ಲಿ ಏನು ಹೇಳ್ತಾರೆ ಜುಬ್ಬಾ ಥರ, ಲೈಕ್ ಜುಬ್ಬಾ ಥರನೇ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಇಬ್ಬರು ಕಾಂಬೋ ಥರ ಇರಲಿ ಅಂತ, ಯಾಕಂದರೆ ನನ್ನ ಮಗದು ಬರ್ಡೇ ಇದೆ ಸ್ಯಾಟರ್ಡೇ. ಕಾವ್ಯ ಎಂಗೇಜ್ಮೆಂಟ್ ಆಗಿ ಮಾರನೇ ದಿನಕ್ಕೆ ನನ್ನ ಮಗನ ಬರ್ಡೇ ಇದೆ. ಸೊ ಅದಕ್ಕೆ ಸ್ವಲ್ಪ ಹಾಕೋಕ್ಕೆ ಒಂದಷ್ಟು ಫೋಟೋಸ್ ಕೂಡ ಸಿಗುತ್ತೆ ಅಂತ ಹೇಳಿ ಇವನ ಬರ್ಡೇಗೆ ಇಟ್ಕೊಂಡಿದ್ದೀನಿ. ನೋಡೋಣ, ಅವ್ನ ಬರ್ಡೇ ಮಾಡಬೇಕು ಅಂತ ಇದ್ದೀನಿ ನಾನು. ನೋಡೋಣ ಒಪ್ಸು ಹೆಂಗಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ಎಂಗೇಜ್ಮೆಂಟ್ ಇರೋದ್ರಿಂದ ಎಲ್ಲ ಕಾಸು ಖರ್ಚಾಗ್ತಾ ಇದೆ. ಎಂಗೇಜ್ಮೆಂಟ್ಗೆ ಇಷ್ಟು ಖರ್ಚು ಮಾಡ್ತಿದ್ದೀವಿ, ಯಾಕಂದರೆ ನನ್ನ ಮದುವೆ ಆಗಿ 5 to 6 years ಗ್ಯಾಪ್ ಆಗಿ ಅವಳು ಮದುವೆ ಬರ್ತಾ ಇರೋದು. ಸೊ ನೋಡೋಣ ಒಪ್ಸೋ ಹೆಂಗೆ ಹೋಗುತ್ತೆ ಅಂತ. ನಮ್ಮಮ್ಮನೂ ಸ್ಟಿಚಿಗೆ ಕೊಟ್ಟಿದ್ದಾರೆ ಹ್ಯಾಂಡ್ ವರ್ಕ್ಗೆ, ಬಟ್ ನಾನೇನು ಹ್ಯಾಂಡ್ ವರ್ಕ್ ಮಾಡಿಸ್ಕೊತಾಯಿಲ್ಲ, ಸಿಂಪಲಾಗಿ ಮಾಡಿಸ್ಕೊತಾ ಇದ್ದೀನಿ. ಮದುವೆಗೆ ನೋಡೋಣ ಅಂತ ಹೇಳಿ. ನಾನು ರಿಸೆಪ್ಷನ್ಗೂ ಏನು ಸ್ಯಾರಿ ಗೀರಿ ಪಾರಿ ಎಲ್ಲ ನಾನು ಹಾಕ್ಕೊಳ್ಳಲ್ಲ, ಓಲ್ಡ್ ಫ್ಯಾಷನ್ ಥರ. ನೋಡೋಣ, ಒಂಥರ ಚೆನ್ನಾಗಿ, ಒಂಥರ ಹೊಸ ಮಾಡರ್ನ್ ನ್ಯೂ ಟೈಪ್ ಹಾಕ್ಕೊಳ್ಳೋಣ ಅಂತ ಹೇಳಿ. ಬೇಕಾದ್ರೆ ಮುಹೂರ್ತಕ್ಕೆ ಲೆಹೆಂಗಾ ಹಾಕ್ಕೊಳ್ಳೋಣ ಅಂತ ಹೇಳಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ. ಸೊ ಇವಾಗ ನಾವು ನೇಲ್ ಆರ್ಟ್ ಮಾಡಿಸ್ಕೊಬರಕ್ಕೆ ಹೋಗ್ತಾಯಿದ್ದೀವಿ ಕೆಂಗೇರಿಗೆ. ಮತ್ತು ನಾಳೆ ಬಂದು ಮೆಹಂದಿ ಹಾಕ್ಸ್ಕೋಬೇಕು, ಮತ್ತು ಸ್ವಲ್ಪ ಕ್ಲೀನಪ್ ಮಾಡಿಸ್ಕೋಬೇಕು, ಐಬ್ರೋ ಮಾಡಿಸ್ಕೋಬೇಕು, ಎಲ್ಲ ಇದೆ ಅಲ್ವಾ. ಸೊ ಎಲ್ಲ ಅಟ್ ಅ ಟೈಮ್ ಆಗೋಲ್ಲ ಅಂತೇಳಿ ನಾನು ಸ್ವಲ್ಪ ಮೆಹಂದಿ ಹಾಕ್ಸ್ಕೋಬೇಕು. ಇದು ಬಂದು ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಅಕ್ಕ ಮದುವೆಯಲ್ಲಿ ಹಾಕ್ಸ್ಕೊಂಡಿದ್ದು ನಾನು ಮೇಕಪ್ ಮಾಡೋಕ್ಕೆ ಹೋದಾಗ. ಸೊ ಸಿಂಪಲಾಗಿ ಹಾಕ್ಸ್ಕೊಂಡಿದ್ದೆ. ಇದು ಸ್ವಲ್ಪ ಕವರ್ ಆಗೋ ಥರ ಯಾವುದಾದ್ರೂ ಮೆಹಂದಿ ಹಾಕ್ಸ್ಕೊತೀನಿ ನಾನು. ನೋಡೋಣ, ಅಲ್ಲೇ ಹೋಗಿ ಬ್ಲಾಗ್ ಶೂಟ್ ಮಾಡ್ತೀನಿ ಗೈಸ್. ನಾನು ಕಂಟಿನ್ಯೂ ಮಾಡ್ತೀನಿ ಹಂಗೇ. ನೇಲ್ ಆರ್ಟ್ ಎಲ್ಲ ಹಾಕ್ಸ್ಕೊತೀನಿ, ಏನು ಎತ್ತ, ನಾನು ರೆಗ್ಯುಲರಾಗಿ ಹಾಕ್ಸ್ಕೊಳ್ಳೋರ ಹತ್ರನೇ ಹಾಕ್ಸ್ಕೊತೀನಿ. ನಿಮಗೂ ಇನ್ಫಾರ್ಮೇಷನ್ ಕೊಡ್ತೀನಿ, ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಆ್ಯಕ್ಚುಲಿ, ಈ ಸತಿನೂ ಕೊಡ್ತೀನಿ. ಬನ್ನಿ ಗೈಸ್ ಹೋಗೋಣ. ಹೋಗ್ತಾ ಹಂಗೆ ಬ್ಲಾಗ್ ಶೂಟ್ ಮಾಡ್ತೀನಿ. ಹಾಯ್ ಮಾಡು ಬುಲ್ಲಮ್ಮ, ಹಾಯ್. ಪಪ್ಪಿ ಕೊಟ್ಬಿಡು, ಪ್ಲೇನ್ ಕಿಸ್ ಕೊಡು. ಅಮ್ಮ ನನ್ನ ಹೆಸ್ರೇನಮ್ಮ? ಗಾನ ಅಂದ್ಬಿಡು, ಹೇಳ್ಬೇಕು. ಗಾನ ಅಂದ್ಬಿಡು. ಗಾನ ಅನ್ನಲ್ಲ, ನಾನು ಗಾನ, ನಾನ ಅನ್ನೋದು. ಪಾಪು ಎಲ್ಲಿ? ಪಾಪು ಎಲ್ಲಿ? ಇವನೇ ಪಾಪು, ಇವ್ರ ಅಕ್ಕನ ಇವನು ಪಾಪು ಅನ್ನೋದು. ಅವ್ರ ಅಕ್ಕನ ಪಾಪು ಅನ್ನೋದು. ಪಾಪು ಎಲ್ಲಿ ಅಂದರೆ ಓದಕ್ಕೆ ಹೋಗೋಳೆ ಅಂತ ಹೇಳೋದು. ಪಾಪು ಎಲ್ಲೈತಮ್ಮ? ತಾತ ಎಲ್ಲಿ? ಅಚ್ಯುತ ಎಲ್ಲಿ?
ಆಫೀಸ್ ಆಫೀಸ್ ಹೋಯ್ತು. ಅಜ್ಜಿ ಎಲ್ಲಿ, ಅಮ್ಮ ಎಲ್ಲಿ? ನಮ್ಮ ಮಮ್ಮಿನೂ ನಮ್ಮ ದೊಡ್ಡಮ್ಮ ಎಲ್ಲರ ಮನೆಗೂ ಹೇಳ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಗೈಸ್. ಯಾಕಂದರೆ ನನಗೆ ಯಾಕೋ ಇವತ್ತು ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಹೋಗ್ಬಿಟ್ಟು ಬರೋಷ್ಟರಲ್ಲಿ ನಂಗೆ ಫುಲ್ ನಿದ್ದೆ ಬಂದ್ಬಿಡ್ತು ಗೈಸ್. ಆಮೇಲೆ ಬರ್ತಾ ಅಲ್ಲಿ ಊಟ ತಿನ್ಕೊಂಬಂದಿದ್ದೆ. ತಲೆ ನೋವು, ಮಳೆ ಆಗಿಲ್ಲ ನನ್ನ ಕೈಲಿ, ಮಲ್ಕೊಂಬಿಟ್ಟಿದ್ದೆ. ಇವಾಗ ಎದ್ದೆ. ಸೊ ಇವಾಗ ಹೋಗಿ ನೇಲ್ ಆರ್ಟ್ ಮಾಡಿಸ್ಕೊಬರೋಣ. ನಮ್ಮ ಮಮ್ಮಿನೂ ನಮ್ಮ ದೊಡ್ಡಮ್ಮ ಎಲ್ಲರ ಮನೆಗೂ ಹೇಳ್ಕೊಬರಕ್ಕೆ ಹೋಗಿದ್ದಾರೆ. ನಾನಂತೂ ಈ ಸತಿ ನಮ್ಮ ಅಕ್ಕ ಮದುವೆಯಲ್ಲಿ ನಾನು ಫುಲ್ ಮಿಂಚಿಂಗ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಮದುವೆಲಿ ನಾನು ಏನೇನೂ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ನಾನು ಏನು ಆಸೆ ಪಟ್ಟು ನನಗೇನು ಇಷ್ಟ ಅಂತ ನನ್ನ ಕೇಳ್ದಿರೇ ಎಲ್ಲ ಅವರವರೇ ಮಾಡಿಬಿಟ್ರು. ನನಗೆ ಸ್ಯಾರಿಯಿಂದ ಹಿಡ್ದು, ಬ್ಲೌಸ್ ಸ್ಟಿಚಿಂಗಿಂದ ಹಿಡ್ದು, ಮೇಕಪ್ಪಿಂದ ಹಿಡ್ದು ಎಲ್ಲ ಅವರವರೇ, ನಮ್ಮ ಅಮ್ಮವರೇ ಡಿಸೈಡ್ ಮಾಡಿಬಿಟ್ರು. ಬಟ್ ಈ ಸತಿ ಅಂತೂ ನಾನು ನಮ್ಮ ಅಕ್ಕಗೆ ಹೇಳ್ಬಿಟ್ಟು, ನಿನಗೇನು ಇಷ್ಟ ನೀನು ಅದನ್ನು ಮಾಡು, ಬೇರೆಯವ್ರ ಮಾತೇನು ಕೇಳಬೇಡ ನೀನು ಅಷ್ಟೇ ಗೈಸ್. ವಿಲ್ ಗೋ ಟು ಕೆಂಗೇರಿ ಆ್ಯಂಡ್ ಕಮ್. ಹೋಗ್ತಾ ವ್ಲಾಗ್ ಹಂಗೆ ಶೂಟ್ ಮಾಡ್ತೀನಿ ಗೈಸ್. ಟೇಕ್ ಕೇರ್. ಬಾಯ್ ಮಾಡು. ಬಾಯ್ ಪಪ್ಪಿ. ಹಿಂಗೆ ಪ್ಲೇನ್ ಕಿಸ್ ಕೊಡಿ ಹಿಂಗೆ. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ವ್ಲಾಗ್ಸ್. ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ನಮ್ಮ ಅಕ್ಕ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ನಾನು ನಮ್ಮ ಅಕ್ಕಂದಿರೆಲ್ಲ ಇಲ್ಲಿ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದೀವಿ, ಜೀವಿತಾ ಮೇಕ್ ಓವರ್ ಹತ್ರ. ನೀವೆಲ್ಲ ನೋಡಿರ್ತೀರ, ನಾನು ಇತ್ತೀಚೆಗೆ ಜಾಸ್ತಿ ನೇಲ್ ಆರ್ಟ್ಸ್ ಮಾಡ್ಕೋತಾ ಇರ್ತೀನಿ. ಅಂದರೆ ಫೆಸ್ಟಿವಲ್ಸ್ಗೆಲ್ಲ ಮಾಡಿಸ್ಕೊತಿದ್ದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ. ನಾನು ಎಲ್ಲ ಬ್ಯೂಟಿಷಿಯನ್ ಒಂದೇ ಹತ್ರ ಕಲ್ತಿರೋದು. ಸೊ ನಾನು ಇವ್ರ ಹತ್ರನೇ ರೆಗ್ಯುಲರಾಗಿ ನೇಲ್ ಆರ್ಟ್ ಮಾಡಿಸ್ಕೊತೀನಿ. ಬಟ್ ನನಗೆ ನಿಜ ಅಷ್ಟು ಕಂಫರ್ಟ್ ಕೊಡುತ್ತೆ. ಲೈಕ್ ಅವ್ರು ಏನು ಹೇಳ್ತಾರೆ, ಕೆಲವ್ರ ಕಡೆ ಎಲ್ಲ ಹೋದರೆ ಅವ್ರು ಏನೂ ಮಾತಾಡ್ಸಲ್ಲ. ಲೈಕ್ ಸುಮ್ಮನೆ ಹಂಗೆ ಏನೋ ನೇಲ್ ಆರ್ಟ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ನಮಗೆ ಹೆಂಗೆ ಬೇಕೋ ಅದನ್ನು ಕೇಳಿ ಇದು ಮಾಡ್ತಾರೆ. ಲೈಕ್ ಇವ್ರು ಹಂಗಲ್ಲ, ನೀವು ಈ ಥರ ಮಾಡ್ಕೊಳ್ಳಿ, ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನಿಮ್ದು ಯಾವ ಕಾಸ್ಟ್ಯೂಮು ಏನು ಎತ್ತ ಅಂತೆಲ್ಲ ನೀಟಾಗಿ ಕೇಳಿ ಅವರೇ ಸಜೆಸ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಲೈಕ್ ನಮ್ಮ ಅಕ್ಕ ಡಿಸೈಡ್ ಮಾಡಿದ್ದಿದ್ದೆ ಬೇರೆ, ಬಟ್ ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿದ್ದು ಪ್ಲ್ಯಾನ್ಗೆ ನಾವು ಶಿಫ್ಟ್ ಆದ್ವಿ. ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಅವಳ ನೇಲ್ ಆರ್ಟ್ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಅವ್ರ ಫಿಯಾನ್ಸಿಗೆ ತೋರಿಸಿದಾಗ ಎಂಗೇಜ್ಮೆಂಟ್ ದಿನ ಅವರು ತುಂಬ ಖುಷಿಪಟ್ಟರು. ಲೈಕ್ ಏನಂದರೆ ಅವ್ರ ನೇಲಲ್ಲಿ ರಿಂಗ್ ಫಿಂಗರ್, ಅವಳು ರಿಂಗ್ ಹಾಕಿದಳಲ್ವ ಅಲ್ಲಿ, ಆ ರಿಂಗ್ ಫಿಂಗರಲ್ಲಿ ರೈಟ್ ಸೈಡ್ ಅವ್ರ ಹಸ್ಬೆಂಡ್ ನೇಮ್ ಸ್ಟಾರ್ಟ್ ಆಗೋದು ಆರಿಂದ, ಮತ್ತು ಇವಳು ಕೆ, ಸೊ RK ಅಂತ ಬರೆದಿದ್ದಾರೆ. ಇನ್ನೊಂದು ಲೆಫ್ಟ್ ಸೈಡ್ ರಿಂಗ್ ಫಿಂಗರಲ್ಲಿ ರಿಂಗ್ಸ್ ಥರ ಪ್ಲೇಸ್ ಮಾಡಿದ್ದಾರೆ, ರಿಂಗ್ ಅಂತ. ಎಂಗೇಜ್ಮೆಂಟ್ ಅಲ್ವಾ, ಸೊ ರಿಂಗ್ ಥರ ಪ್ಲೇಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು ಔಟ್ಪುಟ್ ಮಾತ್ರ. ಅವಳು ಸ್ಯಾರಿಗೆ 2 ಸ್ಯಾರೀಸ್ ಚೇಂಜ್ ಮಾಡಬೇಕಾಯ್ತಲ್ಲ. ಫಸ್ಟ್ ಒಂದು ಸ್ಯಾರಿ ಹಾಕ್ಕೊಂಡು ಕೂರಿಸ್ತಾರೆ, ಅರ್ಶಿನ ಕುಂಕುಮ ಇಡ್ತಾರೆ. ಮತ್ತು ರಿಂಗ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಒಂದು ಸ್ಯಾರಿ ಚೇಂಜ್ ಮಾಡ್ತಾರೆ, ಹುಡುಗ ಕಡೆಯವ್ರು ಕೊಡೋದು. ಸೊ ಎರಡಕ್ಕೂ ಮ್ಯಾಚ್ ಆಗಲಿ ಅಂತ ಹೇಳಿ ಅವಳು ಹಾಕ್ಸ್ಕೊಂಡಿದ್ದಾಳೆ. ಮತ್ತು ಅವಳ ಬರ್ಡೇಗೂ ಬೇಕಾಗಿತ್ತಂತೆ. ಸೊ ಅದಕ್ಕೆ ಎರಡು ಸೆಕ್ಷನ್ಗೂ ಮ್ಯಾಚ್ ಆಗೋ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದಾಳೆ. ಸೊ ಅದ್ರ ಜೊತೆಗೆ ನಾನು ಮಾಡಿಸ್ಕೊಂಡೆ. ಸೊ ಇಲ್ಲಿ ನಾನು, ಸ್ವಾತಿ, ನನ್ನ ಮಗಳು ಮತ್ತು ಕಾವ್ಯ 4 ಜನ ಹೋಗಿದ್ವಿ ನೈಟ್ ಅಂದರೆ ಲೈಕ್ ಒಂದು ಈವ್ನಿಂಗ್ ಟೈಮ್ ಅಂತ ಅನಿಸುತ್ತೆ, 5:30 ಹಂಗೆ ಹೋಗಿದ್ವಿ ನಾವು. ಇಲ್ಲಿ ನೋಡ್ಬೋದು ನೀವು RK ಅಂತ ಹಾಕ್ಸ್ಕೊಂಡು ಈ ಥರ ಸ್ಕಿನ್ ಕಲರ್ ಟೈಪಲ್ಲಿ ನನಗೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಬೇಕು ಅಂತ ಇದ್ದೀನಿ ಈ ಕಲರು. ಸೊ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇನ್ನೊಂದು ಕೈ ಕೂಡ ತೋರಿಸ್ತಾಳೆ, ನೀವು ಲಾಸ್ಟಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ಔಟ್ಪುಟ್. ನಾನು ಏನು ಡಿಸೈಡ್ ಮಾಡಿದೆ ಅಂದರೆ ನನ್ನ ಕಾಸ್ಟ್ಯೂಮ್ ಕಲರ್ ಹಾಕ್ಕೊಳ್ಳೋಣ ಅಂತ. ಯಾಕಂದರೆ ನನ್ನ ಸ್ಕರ್ಟ್ ಕಲರ್ ಬಂದು ಲೈಕ್ ಒಂಥರ ಪೀಚಿಶ್, ಲೈಕ್ ಅದು ಆರೆಂಜಿಶ್ ಥರ ಇರುತ್ತೆ. ಸೊ ಅದಕ್ಕೆ ನಾನು ಮ್ಯಾಚ್ ಆಗೋ ಥರ ಲೈಕ್ ಪೀಚ್ ಕಲರ್ ಥರ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ರಿಂಗ್ ಇದೇ ಥರ ಅವ್ರು ಪ್ಲೇಸ್ ಮಾಡಿರೋದು. ಇದು ರಿಂಗ್ಸ್ ತುಂಬ ಚೆನ್ನಾಗಿ ಬಂದಿತ್ತು, ನನಗಿಷ್ಟ ಆಯಿತು. ಸೊ ನಾವು ನೆಕ್ಸ್ಟ್ ಡೇ ಮೆಹಂದಿ ಕೂಡ ಹಾಕ್ಸ್ಕೊಂಡಿದ್ದೀವಿ. ಅಂದರೆ ನಾನು ಸಿಂಪಲ್ಲಾಗಿ ಇವಾಗ ಟ್ರೆಂಡಿಂಗ್ ನಡೀತಾ ಇದೆಯಲ್ಲ ಚಿಕ್ಕದಾಗಿ, ಲೈಕ್ ಅದನ್ನೇನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಸೊ ಆ ಥರದ ಒಂದು ಮೆಹಂದಿ ಹಾಕ್ಸ್ಕೊಂಡೆ ನಾನು ಸಿಂಪಲ್ಲಾಗಿ. ಮದುವೆಗೆ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ. ಸೊ ನೀವು ನೋಡ್ಬೋದು ಔಟ್ಪುಟ್ ಈ ಥರ ಬಂದಿತ್ತು. ಸೊ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲರಿಗೂ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಜೊತೆಯಲ್ಲಿ ನಾನು ಕೂಡ ಮಾಡಿಸ್ಕೊಂಡೆ. ಇವ್ರ ಹತ್ರ ಪ್ರೈಸು ಕೂಡ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಮತ್ತು ಅವರು ಏನು ಅದು ನೇಲ್ಸ್ ಎಷ್ಟು ನೀಟಾಗಿ ಹಾಕ್ಕೊಡ್ತಾರೆ ಅಂತ ಅಂದರೆ, ನಾನಂತೂ ಲಾಸ್ಟ್ ಟೈಮ್ ಬೋದ್ ಹಾಕ್ಕೊಂಡಿದ್ದೆ, ನೀವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ನೋಡಿಲ್ಲ ಅಂದರೆ. ಅದು 1.5 ಮಂತ್ ಇಟ್ಕೊಂಡಿದ್ದೀನಿ ನನ್ನ ಕೈಲಿ. ಯೂಶ್ವಲಿ 1 ಮಂತ್ ಕೂಡ ಬರೋಲ್ಲ, ಬಟ್ ಅದು 1.5 ಮಂತ್ ಬಂದಿದೆ ಅಂದರೆ ಲೈಕ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಹೇಗೆ ಕ್ಯಾರಿ ಮಾಡ್ತೀರಿ, ಅದನ್ನು ಹೇಗೆ ಜೋಪಾನ ಮಾಡ್ತೀವಿ ಅನ್ನೋದು.
ಸೊ ನನಗೆ ಆಲ್ಮಂಡ್ ಶೇಪೇ ನಾನು ಜಾಸ್ತಿ ಪ್ರಿಫರ್ ಮಾಡೋದು. ಸೊ ನಾನು ಆಲ್ಮಂಡ್ ಶೇಪ್ ಮಾಡ್ಕೋತಾ ಇದ್ದೀನಿ. ನಾನು ಮೇಕ್ ಓವರ್ಗೂ ನನ್ನ ಫೆಬ್ರವರಿಲಿ ಮದುವೆ ಫಿಕ್ಸ್ ಆಗುತ್ತೆ. ಡೇಟ್ ಇನ್ನೂ ಕೇಳಲಿಲ್ಲ. ಫೆಬ್ರವರಿಲಿ ಬಟ್ ಮಂತ್ ಫಿಕ್ಸ್ ಆಗಿದೆ ಫೆಬ್ರವರಿ ಅಂತ ಹೇಳಿ. ಸೊ ನಾನು ಮೇಕ್ ಓವರ್ಗೆ ಇವ್ರಿಗೇ ಹೇಳಿದ್ದೀನಿ. ನನಗೆ ಅಕ್ಕ ಬಂದು ಮಾಡಿ ಅಂತ ಹೇಳಿದಾಗ ಇವ್ರು ಇಟ್ಕೊಂಡು ಅಕ್ಕ ತಂಗಿಯರು ಕಾವ್ಯನ ಸ್ವಾತಿ ಇಟ್ಕೊಂಡು ಬೇಡ ಕಾವ್ಯಗೆ ಮಾಡಿಸ್ಬಿಡೋಣ ಇವ್ರ ಕೈಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಇವ್ರಿಗೇ ನಾವು ಬುಕ್ಕಿಂಗ್ ಮಾಡಿಬಿಟ್ವಿ. ಸೊ ನೋಡೋಣ, ಕಾವ್ಯ ಮಾಡಿಸ್ಕೊಂಡಿದ್ದ ತಕ್ಷಣ ನಾನು ಮಾಡಿಸ್ಕೋಬೇಕಂತ ಇದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ, ಇಲ್ಲಾಂದರೆ ನಾನು ಇನ್ನೊಬ್ರಿಗೆ ಹೇಳಬೇಕು. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಕ್ ಓವರ್. ನೀವು ಅವ್ರ ಪೇಜ್ನ ಚೆಕ್ ಮಾಡ್ಬೋದು, ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ನೇಲ್ ಆರ್ಟ್ ನೋಡಿ, ನಾನು ಈ ಥರ ಪೀಚಿಶ್ ಕಲರ್ ಥರ ಹಾಕ್ಸ್ಕೊಂಡೆ, ತುಂಬ ಚೆನ್ನಾಗಿ ಬಂದಿತ್ತು ಔಟ್ಪುಟ್ ಮಾತ್ರ. ಮತ್ತು ಅವ್ರ ಪೇಜ್ ಮೆನ್ಷನ್ ಮಾಡ್ತೀನಿ. ನೇಲ್ ಆರ್ಟ್ ಆಗಲಿ, ಮೇಕ್ ಓವರ್ ಆಗಲಿ, ಹೇರ್ ಸ್ಟೈಲ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಯಾವ ಥರ ಔಟ್ಪುಟ್ ಬೇಕೋ ಆ ಥರ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ನಿಮಗೂ ಯಾವುದಾದ್ರೂ ಫಂಕ್ಷನ್ಗೆ ನೇಲ್ ಆರ್ಟ್ ಆಗಲಿ ಮೇಕ್ ಓವರ್ ಆಗಲಿ ಬೇಕು ಅಂದರೆ ನೀವು ಜೀವಿತ ಮೇಕ್ ಓವರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ, ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಗೈಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.